ಮಾರ್ನಿಂಗ್ ವೆಸ್ಟೀಜ್. ಡಿ ಎಲ್ ಲೀಡರ್ಸ್. ನನ್ನ ಹೆಸರು ಮಹೇಶ್ ಕುಮಾರ್ ಅಂತೇಳಿ, ಪ್ರಾಪರ್ ಬಂದ್ಬಿಟ್ಟು ಹುಬ್ಳಿ, ಗೋಲ್ಡ್ ಡೈರೆಕ್ಟರ್ ಇನ್ ವೆಸ್ಟೀಜ್. ಸೊ ನಾವೊಂದು ಹೆಬ್ಬಾಳ ಗ್ರಾಮದಲ್ಲಿ ಬಂದಿದ್ವಿ. ಸೊ ಹೆಬ್ಬಾಳ ಗ್ರಾಮದಲ್ಲಿ ಒಂದು ಚಿಕ್ಕ ಹಳ್ಳಿ ಬರುತ್ತೆ. ಆ ಹಳ್ಳಿಯಲ್ಲಿ ಒಂದು ಚೌಡಾಳ ಅಂತೇಳಿ ಒಂದು ಹಳ್ಳಿ ಬರುತ್ತೆ. ಅದರಲ್ಲಿ ನಾವು ಕಬ್ಬಿಗೆ ಈ ಒಂದು ನಮ್ಮ ಗ್ರ್ಯಾನಲ್ಸು ಜೊತೆಗೆ ಸ್ಪ್ರೇಯನ್ನು ಕೊಟ್ಟಿದ್ವಿ. ಸೊ ಒಂದು 3ನೇ ಕೋಳಿ ಆಗಿದೆ. ಆ 3ನೇ ಕೋಳಿ ಇವ್ರಿಗೆ ಯಾವ ಥರ ಒಂದು ಖುಷಿ ಕೊಟ್ಟಿದೆ ಅಂತೇಳಿ ಅವ್ರ ಮಾತಿನ ಕೇಳೋಣ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ಮಲ್ಲಿಕಾರ್ಜುನ್ ಉಮೇಶಪ್ಪ ಬಾಳೆಹೊಸರು ಅಂತ ಹೇಳಿ. ಓಕೆ ಸರ್, ಈಗ ನೀವೇನು ಬಳಸಿದಾರಲ್ಲ, ಇದರಿಂದ ಏನು ಅನ್ನಿಸ್ತಾ ಇದೆ ನಿಮಗೆ? ಹೇಳ್ಬೋದಾ? ಏನಿತ್ತು ಮೊದಲಿಗೆ, ಯಾವ ಥರ ಆಯಿತು? ಸರಿ ಇದ್ದಿಲ್ಲ ಸರ್, ಬೆಳಗಾಗಿತ್ತು. ಈಗ ನೀವು ಕೊಟ್ಟ ಸ್ಪ್ರೇದಿಂದ ಗೊಬ್ಬರದಿಂದ ಚೆನ್ನಾಗಿದೆ. ಎಸ್, ಜೊತೆಗೆ ಮೇಡಮ್ ಅವರು ಕೂಡ ಕೇಳ್ಬಿಡೋಣ. ಮೇಡಮ್, ಸೊ ನಿಮ್ಗೆ ಏನು ಅನ್ನಿಸ್ತದೆ? ಯಾಕಂದರೆ ಆ್ಯಕ್ಚುಲಿ ತುಂಬ ಈ ಒಂದು ಕಂಪ್ಲೀಟಾಗಿ ಹೊಲದ ಬಗ್ಗೆ ನೀವು ಹೇಳ್ತಾ ಇದ್ರಿ, ಈ ಥರ ಆಗಿದೆ ಅಂತೇಳಿ. ಸೊ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ನಮಸ್ತೆ ಸರ್, ನನ್ನ ಹೆಸರು ನಂದಿನಿ ಮಲ್ಲಿಕಾರ್ಜುನ್ ಬಾಳೆಹೊಸರು ಅಂತ ಸರ್. ಇದು 3ನೇ ಬೆಳೆ ರೀ ಸರ್. 2 ವರ್ಷ ಕಬ್ಬು ತೆಗೆದಿವಿ. 3ನೇ ಬೆಳೆಗೆ ಕೆಡಿಸ್ಬೇಕಂತ ಮಾಡಿದ್ದೀರಿ ಸರ್. 3ನೇ ಬೆಳೆ ಚೆನ್ನಾಗಿ ಬರುತ್ತಾ ಇಲ್ಲ ಅಂತೇಳಿ, ಆದರೂ ಕೆಡ್ಸಕ್ಕೆ ಮತ್ತೆ ಕಣ್ಣ ಬಿಟ್ಟು ರೊಕ್ಕ ಹೋಗುತ್ತೆ ಅಂತೇಳಿ ಅದನ್ನ ನೀರು ಬಿಟ್ಟು ಬೆಳೆಸಿದ್ವಿ ಸರ್. ಅದಾದಮೇಲೆ ಅದು ಹುಟ್ಟಿತ್ತು ಸರ್. ಇದಾದಮೇಲೆ ಸರಿ ಇದ್ದಿಲ್ಲ ರೀ ಸರ್, ಬೆಳ್ಳಗಾಗ್ಬಿಟ್ಟಿತ್ತು. ಮತ್ತು ಈ ಥರ ಆಗೈತಿ, ಹೆಂಗೆ ಮಾಡೋದೇನಂತ ವಿಚಾರ ಮಾಡಿದ್ವಿ ಸರ್. ಒಂದು 5,000 ರೂಪಾಯಿ ಗೊಬ್ಬರ ತಂದು ಹಾಕೋಣ, ಸರಿ ಆಗತ್ತೆ ಅಂತ ಹೇಳಿದ್ರು ಸರ್. ಅಷ್ಟೊತ್ತಿಗೆ ಫಕೀರ್ ಸರ್ ಪರಿಚಯ ಆಗಿ ಈ ಥರ ವೆಸ್ಟೀಸ್ ಕಂಪ್ನಿಯಿಂದ ಗೊಬ್ಬರ ಅಥವಾ ಸ್ಪ್ರೇ ಮಾಡಿರಿ, ಚೆನ್ನಾಗಾಗತ್ತೆ ಅಂತ ಹೇಳಿ ಸರ್. ಆ ಥರನ ನಾವು ಗೊಬ್ಬರ ಕೊಟ್ವಿ, ಆಮೇಲೆ ಸ್ಪ್ರೇ ಮಾಡಿ ಸರ್. ಚೆನ್ನಾಗಿ ಬಂದಿದೆ ಸರ್, ತುಂಬ ಖುಷಿ ಆಗ್ತಿದೆ ಸರ್. ಎಸ್, ಸೂಪರ್ ಮೇಡಮ್, ಸೂಪರ್. ಎಸ್ ಡಿಯರ್ ಫ್ರೆಂಡ್ಸ್, ಅದ್ರ ಜೊತೆಗೆ ಏನಪ್ಪ ಅಂತಂದರೆ, ಅವರು ನಿಯರೆಸ್ಟ್ ಇರುವಂಥ ರೈತರು ಕೂಡ ಇದ್ದಾರೆ. ಅವರು ಕೂಡ ಇವತ್ತು ಕಬ್ಬನ್ನು ಬೆಳೀತಾ ಇದ್ದಾರೆ. ಸೊ ಈ ಒಂದು 3ನೇ ಕುಳಿ ಅಂತ ನಾವೇನು ಹೇಳ್ತೇವೆ, ಈ ಥರ ಆ್ಯಕ್ಚುಲಿ ಅವರು ಕೂಡ ಹೇಳ್ತಾರೆ, ಈ ಥರ ಬೆಳೆ ನಾವು ನೋಡಿಲ್ಲ ಅಂತಂತೇಳಿ. ಸರ್, ಹೇಳ್ಬೋದಾ? ಓಕೆ ಸರ್, ಇದು ಬೆಳೆ ಚೆನ್ನಾಗಿದೆ ರೀ. ಇದು ಆ ಸಲ ಇನ್ನೂ ಬೆಳಗೈತಿರುತ್ತೆ. ಹಾಂ, ಎಸ್ ಡಿಯರ್ ಲೀಡರ್ಸ್, ನೋಡಿ ಯಾವ ಥರ ಒಂದು ಚೇಂಜಸ್ ಬಂದಿದೆಪ್ಪ ಅಂತಂತಂದರೆ, ಇವತ್ತು ನಾವು ನೋಡ್ತಾ ಇರ್ತೀವಿ. ಸೊ ಇವತ್ತು ಸಾಕಷ್ಟು ಖರ್ಚುಗಳನ್ನು ಮಾಡ್ತಾ ಇರ್ತೀವಿ. ಖರ್ಚು ಮಾಡೋದ್ರ ಜೊತೆಗೆ ಏನಪ್ಪ ಅಂತಂದರೆ ಸರಿಯಾದ ಇಳುವರಿ ತಗೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಇವತ್ತು ವೆಸ್ಟೀಜ್ ಇರುವಂಥ ಪ್ರಾಡಕ್ಟ್ಸ್ಗಳನ್ನು ಬಳಸಿ ಇವತ್ತು ತುಂಬ ಅದ್ಭುತವಾಗಿ ಒಂದು ಬೆಳೆನ ತೊಗೊತಾ ಇದ್ದಾರೆ. ಎಸ್, ಥ್ಯಾಂಕ್ ಯು, ವಿಶ್ ಯು ವೆಲ್.